ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ತರಕಾರಿ ಸಾಗು ಮಾಡೋದು ಹೇಗೆ ಅಂತ ನೋಡೋಣ. ಚಪಾತಿ ಪೂರಿ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಟೇಸ್ಟ್ನಲ್ಲಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ನೇ ಉಪಯೋಗಿಸಿ ಮಾಡೋವಂಥದ್ದು. ಈ ರೀತಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ತರಕಾರಿ ಎಲ್ಲ ಇದರಲ್ಲೇ ಇರೋದ್ರಿಂದ ಮಕ್ಕಳಿಗೂ ಅಷ್ಟೇ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ. ಒಂದು ಕುಕ್ಕರ್ ತೊಗೊಂಡು ಇಲ್ಲಿ ಬಟಾಣಿ 1 ಕಪ್ ಹಾಕ್ತಾಯಿದ್ದೀನಿ, ನೆನೆಸಿರೋ ಅಂಥದ್ದು. ಕ್ಯಾರೆಟು 1 ಕಪ್ಪು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ನೌಕಲ್ಲು ಎಲ್ಲ ಸಮ ಪ್ರಮಾಣದಲ್ಲೇ. ಬೀನ್ಸು 1 ಕಪ್ಪು ಮತ್ತು ಟೊಮೊಟೊ ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಫಾರಮ್ ಟೊಮೊಟೊ. ನೋಡಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಅದಕ್ಕೆ ಉಪ್ಪು ಹಿಡಿಯೋಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಕೊನೆಯಲ್ಲಿ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಬೋದು. ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲು ಕೂಗಿಸ್ಕೊಳ್ಬೇಕು. ಅದು ಕೂಗೋ ಹೊತ್ತಿಗೆ ಇಲ್ಲಿ ಮಸಾಲೆ ರುಬ್ಕೊಳ್ಬೋದು. ನೋಡಿ ಕಾಯಿ ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8 ಇದೆ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಹುರ್ಗಡ್ಲೆ ಸ್ವಲ್ಪ, ಗೋಡಂಬಿ ಫ್ರೈ ಮಾಡಿರೋಂಥದ್ದು ಒಂದು 4ರಿಂದ 5, ಗಸಗಸೆ 1 ಸ್ಪೂನು. ನೋಡಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸುಕಾಳಿದೆ ಒಂದು 4-5. ಈಗ ಸ್ವಲ್ಪ ನೀರು ಹಾಕಿ ನೈಸಾಗೆ ರುಬ್ಕೊಳ್ಬೇಕು. ನೋಡಿ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಸ್ವಲ್ಪ. ನೋಡಿ ರುಬ್ಬಿದಾಗಿದೆ. ನೋಡಿ ಈಗ ಈ ಮಸಾಲೆನ ನೋಡಿ, ಕುಕ್ಕರು 2 ವಿಷಲ್ ಆಗಿದೆ, ತಣ್ಣಗಾಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಳ್ಬೇಕು, 2 ವಿಷಲ್ ಹಾಕಿದ್ರೆ ಚೆನ್ನಾಗಾಗುತ್ತೆ. ನೋಡಿ ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ಬೇಕು. ನೋಡಿ ಹದವಾಗಿ ಚೆನ್ನಾಗಿ ಬೆಂದಿದೆ. ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕೆ ಸಾಸಿವೆ 1/2 ಸ್ಪೂನಷ್ಟು, ಒಂದು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಸ್ವಲ್ಪ, ನೋಡಿ ಬಾಡಿಸ್ಕೊಳ್ಬೇಕು. ನೋಡಿ ಫ್ರೈ ಆಗಿದೆ. ನೋಡಿ ಈಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ನೋಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಸಾಗು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದಕ್ಕೆ ಕುದಿ ಬರ್ತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಬೇಯಿಸಿರೋ ಅಂಥ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ನೋಡಿ, ಸ್ವಲ್ಪ ಈ ಅದಕ್ಕಿದ್ರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವು ಇರಬಾರ್ದು. ನೋಡಿ ಇದಾದ ಕರೆಕ್ಟಾಗಿದೆ. ಈಗ ಸ್ವಲ್ಪ ಉಪ್ಪು ಟೇಸ್ಟ್ಗೆ ನಾನು ಮೊದಲೇ ಸ್ವಲ್ಪ ಹಾಕಿದ್ದೆ, ನೋಡಿಕೊಂಡು ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಉಪ್ಪು ಕುದೀತಾ ಇದೆ. ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ಈ ರೀತಿ ಮಾಡೋದ್ರಿಂದ. ನೋಡಿ ಕಡಿಮೆ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಥಿಕ್ನೆಸ್ ಇಷ್ಟಿದ್ರೆ ಸಾಕಾಗುತ್ತೆ. ಕೈ ಆಡ್ತಾನೆ ಇರಬೇಕು, ತಳ ಹಿಡಿಯುತ್ತೆ. ಈಗ ಆಗಿದೆ ನೋಡಿ, ಬಣ್ಣನೂ ಚೇಂಜ್ ಆಯಿತು. ಅದು ಚೆನ್ನಾಗಿ ಕುದ್ದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಎಲ್ಲ ಕುದ್ದ ನಂತರ ನೋಡಿ ಅದಕ್ಕೆ ಬಂದಿದೆ.
ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.